ಹಾಯ್ ಫ್ರೆಂಡ್ಸ್, ಗುರು ಹಿರಿಯರಿಗೆ ನಮಸ್ಕಾರಗಳು. ನಾನಿವತ್ತು ಗಿರೀಶ್ ಕಂಪ್ಲಾಪುರ್ ಅವರು ಡೈರೆಕ್ಟ್ ಮಾಡ್ತಾ ಇರುವ ದಿ ಪ್ರೊಟೆಕ್ಟರ್ ಅನ್ನೋ ಸಿನಿಮಾ ಶೂಟಿಂಗ್ಗೆ ಬಂದಿದ್ದೀನಿ. ಇಲ್ಲಿ ಗ್ರೀನ್ ಮ್ಯಾಟ್ ಮತ್ತು ಔಟ್ಡೋರ್ ಎರಡು ಒಟ್ಟಿಗೆ ಮಾಡ್ತಾ ಇದ್ದಾರೆ. ಬನ್ನಿ ಶೂಟಿಂಗ್ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರೋ ಫಿಲಮ್ ಶೂಟಿಂಗ್ ನೇಮು ಒಂದು ಅದ್ಭುತವಾದ ಥ್ರಿಲ್ಲಿಂಗ್ ಸ್ಟೋರಿ ಇರುವ ದಿ ಪ್ರೊಟೆಕ್ಟರ್ ಅನ್ನೋ ಸಿನಿಮಾ. ಇಲ್ಲಿ ನೋಡಿ, ನೀವು ಒಂದು ಸೀಕ್ವೆನ್ಸ್ನಲ್ಲಿ ಟ್ಯಾಲೆಂಟೆಡ್ ಕಳ್ಳನಟರೆಲ್ಲ ಒಟ್ಟಿಗೆ ಸೇರಿದ್ದಾರೆ. ನೋಡುವ ಅವಕಾಶ ನಿಮ್ಮದಾಗಿದೆ. ಫಿಲಮ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ದಿ ಪ್ರೊಟೆಕ್ಟರ್ ಅನ್ನೋ ಮೂವಿ ಕಮ್ಮಿಂಗ್ ಸೂನ್. Green screen set. Everyone know that it is a wonderful technique of a world cinema industry. ಗ್ರೀನ್ ಸ್ಕ್ರೀನ್ ಅಂದರೆ ಹಸಿರು ಪರದೆ. ಬ್ಯಾಕ್ಗ್ರೌಂಡ್ ಗ್ರೀನ್ ಸ್ಕ್ರೀನ್ನಲ್ಲಿ ಫೋರ್ಗ್ರೌಂಡ್ನಲ್ಲಿ ಸೀನ್ಗೆ ತಕ್ಕಂತೆ ವ್ಯಕ್ತಿಗಳನ್ನು ನಟಿಸಲು ಬಿಟ್ಟು ನಂತರ CGI ಅಂದರೆ ಕಂಪ್ಯೂಟರ್ ಜನರೇಟೆಡ್ ಇಮೇಜ್ರಿ. ಇನ್ನೂ ಸ್ವಲ್ಪ ಡಿಸ್ಕ್ರೈಬ್ ಮಾಡಬೇಕಂದ್ರೆ, ಆಫ್ಟರ್ ಶೂಟ್ ಇನ್ ಗ್ರೀನ್ ಸ್ಕ್ರೀನ್ ಫುಟೇಜಸ್ ಇಂಪ್ರೂವ್ ಇಮೇಜಸ್ ಆರ್ ವಿಡಿಯೋ, ದಟ್ ಈಸ್ CGI ಎಫೆಕ್ಟ್ಸ್. This green screen shooting method involves removing a specific colors from a movie. Then editors can be replaced with the different backgrounds. ಇಲ್ಲಿ ಡೈರೆಕ್ಟರ್ ಶೂಟಿಂಗ್ ಮಾಡುವ ಮೊದಲೇ ಶಾರ್ಟ್ ಮತ್ತು ಸೀನು ಹೇಗೆ ಬರಬೇಕು ಅಂತ ಮೈಂಡಲ್ಲಿ ಪ್ರಿಂಟ್ ಮಾಡಿ ಇಟ್ಕೊಂಡಿರ್ತಾರೆ. ಈ ಗ್ರೀನ್ ಮ್ಯಾಟ್ನಲ್ಲಿ ಶೂಟ್ ಮಾಡಿದ ಶಾರ್ಟ್ ಆ್ಯಂಡ್ ಸೀನ್ ಬ್ಯಾಕ್ಗ್ರೌಂಡ್ ಇನ್ ಗ್ರಾಫಿಕ್ಸ್ನಲ್ಲಿ ಏನಿರುತ್ತೆ ಅಂತ ಮೈಂಡಲ್ಲಿರುತ್ತೆ. ಅದೇ ರೀತಿ ಡೈರೆಕ್ಟರು ಆರ್ಟಿಸ್ಟ್ ಮತ್ತು ಕ್ಯಾಮ್ರಾಮನ್ ಜೊತೆ ಅದೇ ರೀತಿ ಶಾರ್ಟ್ ಬರಬೇಕು ಅಂತ ಸಾಕಷ್ಟು ಎಫರ್ಟ್ ಹಾಕ್ತಾರೆ. ಅವ್ರು ಅಂದ್ಕೊಂಡಾಗೆ ಬಂದಾಗ ಅವರ ಪ್ರಯತ್ನ ಪಾಸಾಗುತ್ತೆ. ಹಳೆಯ ಸಿನಿಮಾದಲ್ಲಿ ನೀವು ಒಳ್ಳೊಳ್ಳೆ ಗ್ರಾಫಿಕ್ಸ್ನ ನೋಡಿ ಎಂಜಾಯ್ ಮಾಡಿರ್ತೀವಿ ಅಲ್ವಾ. ಆದರೆ ಈಗಂತೂ ಪ್ರತಿ ಸಿನಿಮಾ ಮೇಕಿಂಗ್ ಟೆಕ್ನಿಕ್ಸಲ್ಲಿ ಗ್ರಾಫಿಕ್ಸ್ ಇಲ್ಲದೆ ಇರೋದೇ ಇಲ್ಲ. ಅದರಲ್ಲೂ ಇವಾಗಿರುವ ವಿಸುವಲ್ ಎಫೆಕ್ಟ್ ಗ್ರಾಫಿಕ್ಸ್, ಗ್ರೀನ್ ಮ್ಯಾಟ್ ವರ್ಕ್ ನೋಡ್ತಾ ಇದ್ರೆ ಮೈ ಜೂಮ್ ಅನ್ನುತ್ತೆ. ದಿಸ್ ಈಸ್ ಸಿನಿಮಾ ವರ್ಕಿಂಗ್ ಪ್ರಗತಿಯ ಕಡೆಗೆ. ಈಗ ಡೈರೆಕ್ಟರು ಗ್ರೀನ್ ಮ್ಯಾಟ್ನಲ್ಲಿ ಶೂಟ್ ಮಾಡ್ತಾ ಇರೋ ಸೀನು ಔಟ್ಡೋರ್ನಲ್ಲೂ ಆಲ್ರೆಡಿ ಶೂಟ್ ಆಗಿದೆ. ಈಗ ಇಲ್ಲಿ ಕೆಲವೊಂದು ಶಾರ್ಟ್ನ ಗ್ರೀನ್ ಮ್ಯಾಟ್ನಲ್ಲಿ ತೆಗೆದು ಸೀನ್ನ ಇನ್ನೂ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಟು ದ ಪ್ರೊಟೆಕ್ಟರ್ ಟೀಮ್. ಕಮಿಂಗ್ ಸೂನ್ ಇನ್ ದ ಥಿಯೇಟರ್. ಪ್ಲೀಸ್ ವಾಚ್, ಡೋಂಟ್ ಮಿಸ್ ಇಟ್.
ನಾನಿವಾಗ ಗ್ರೀನ್ ಮ್ಯಾಟ್ನೇ ಜಾಸ್ತಿ ಯೂಸ್ ಮಾಡಿಕೊಂಡು ಫೇಮಸ್ ಆದಂತಹ ಫಿಲಮ್ದು ಕೆಲವೊಂದು ಪಿಕ್ಚರ್ಸ್ ಹಾಕ್ತೀನಿ ನೋಡಿ. ಈಗ ನೀವು ನೋಡಿದ್ದು ಇಂಡೋರ್ ಮತ್ತು ಔಟ್ಡೋರ್ ಶೂಟ್. ನೋಡಿದ್ರಲ್ಲ ಗಿರೀಶ್ ಕಂಪ್ಲಾಪುರ್ ನಿರ್ದೇಶನ ಫಿಲಮ್ ದಿ ಪ್ರೊಟೆಕ್ಟರ್ ಅನ್ನೋ ಶೂಟಿಂಗು ಹೇಗಿತ್ತು ಅಂತ. ಐ ಹೋಪ್ ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. Thank you. Take care. Bye bye.